ಮಾನ್ಯರೇ, ನಮ್ಮ ಡಿಪಾರ್ಟ್ಮೆಂಟ್ ವಶಪಡಿಸಿಕೊಂಡಿರೋ ಈ ಹಳೆ ಬಂಗ್ಲೆ, ಈ ಜಾಗಕ್ಕೆ ಸರ್ಕಾರದವರು ನಿಗದಿಪಡಿಸಿರೋ ಕನಿಷ್ಠ ಬೆಲೆ 5 ಕೋಟಿ ರೂಪಾಯಿ. 5 ಕೋಟಿ 50 ಲಕ್ಷ ರೂಪಾಯಿ. ಅಶೋಕ್ ಅವರು ಬಿಡ್ 5 ಕೋಟಿ 50 ಲಕ್ಷ ರೂಪಾಯಿ. 5 ಕೋಟಿ 75 ಲಕ್ಷ. ರಾಜು ಅವರು ಬಿಡ್ 5 ಕೋಟಿ 75 ಲಕ್ಷ. 6 ಕೋಟಿ. ಅಶೋಕ್ ಅವರು ಬಿಡ್ 6 ಕೋಟಿ. 6 ಕೋಟಿ 1 ಸಾರಿ. 6 ಕೋಟಿ 1 ಸಾರಿ. 6 ಕೋಟಿ 2 ಸಾರಿ. 7 ಕೋಟಿ. ಸಿದ್ಧ ಅವ್ರು ಬಿಡಿ 7 ಕೋಟಿ. 7 ಕೋಟಿ 1 ಸಾರಿ. 7 ಕೋಟಿ 1 ಸಾರಿ. 8 ಕೋಟಿ. ಅಶೋಕ್ ಅವ್ರು ಬಿಟ್ಟು 8 ಕೋಟಿ. ಅಶೋಕ್ ಅವ್ರು ಬಿಟ್ಟು 8 ಕೋಟಿ. 8 ಕೋಟಿ 1 ಸಾರಿ. 8 ಕೋಟಿ 1 ಸಾರಿ. 9 ಕೋಟಿ. ಸಿದ್ಧ ಅವ್ರು ಬಿಟ್ಟು 9 ಕೋಟಿ. ಸಿದ್ಧ ಅವ್ರು ಬಿಟ್ಟು 9 ಕೋಟಿ. 10 ಕೋಟಿ. ಅಶೋಕ್ ಅವ್ರು ಬಿಟ್ಟು 10 ಕೋಟಿ. ಅಶೋಕ್ ಅವ್ರು ಬಿಟ್ಟು 10 ಕೋಟಿ. 10 ಕೋಟಿ 1 ಸಲ. 10 ಕೋಟಿ 2 ಸಲ. 11 ಕೋಟಿ. 11 ಕೋಟಿ. 11 ಕೋಟಿ. ಸಿದ್ಧ ಅವ್ರು ಬಿಟ್ಟು 11 ಕೋಟಿ. ಸಿದ್ಧ ಅವ್ರು ಬಿಟ್ಟು 11 ಕೋಟಿ 1 ಸಲ. 11 ಕೋಟಿ 2 ಸಲ. ಬೇಡ 11 ಕೋಟಿ 2 ಮಾತು ಕೇಳು. 12 ಕೋಟಿ. ಅಶೋಕ್ ಅವ್ರು ಬಿಟ್ಟು 12 ಕೋಟಿ. 12 ಕೋಟಿ 1 ಸಲ. 12 ಕೋಟಿ 2 ಸಲ. 12 ಕೋಟಿ 2 ಸಲ. 13 ಕೋಟಿ. 13 ಕೋಟಿ. 13 ಕೋಟಿ. ಬೇಡ ಅಶೋಕ್, 13 ಇದ್ರ ಮೇಲೆ ಕೋಟಿ ಕೂಗಕ್ಕೆ ಹೋಗ್ಬೇಡ. 13 ಬೇಡ ಅಶೋಕ್, ಕೋಟಿ 2 ನನ್ನ ಮಾತು ಕೇಳು. ಬೇಡ ಅಶೋಕ್. 14 ಕೋಟಿ. 14 ಕೋಟಿ 1 ಸಲ. 14 ಕೋಟಿ 1 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 1 ಸಲ. 14 ಕೋಟಿ 2 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 2 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 2 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 3 ಸಲ. ಏಳು ಕೋಟಿ ಬೆಲೆ ಬಾಳೋ ಆಸ್ತಿನ 14 ಕೋಟಿ ಕೊಟ್ಟು ಕೊಂಡ್ಕೊಂಡ್ರೋ ಬುದ್ಧಿವಂತ ದಡ್ಡ ನಾನು ಇವತ್ತೇ ನೋಡಿರೋದು. ಏನೋ ಲೆಕ್ಕ ಲೆಕ್ಕ ಅಂತಿದ್ರಲ್ಲ, ಈ ದಡ್ಡ ಬುದ್ಧಿವಂತ ಲೆಕ್ಕ ಸ್ವಲ್ಪ ಕೇಳ್ತೀರಾ? ಗಂಡಸ್ರು ಹಾಕೋದು ಇವತ್ತಿನ ಲೆಕ್ಕ, ಹೆಂಗಸ್ರು ಹಾಕೋದು ನಾಳೆ ಲೆಕ್ಕ, ಹುಡುಗರು ಹಾಕೋದು ಆಸೆ ಲೆಕ್ಕ, ಹುಡುಗಿರು ಹಾಕೋದು ಆಶ್ರಯ ಲೆಕ್ಕ, ಬಡವ್ರು ಹಾಕೋದು ದಿನದ ಲೆಕ್ಕ, ಶ್ರೀಮಂತರು ಹಾಕೋದು ಹಣದ ಲೆಕ್ಕ, ಜನಗಳು ಹಾಕೋದು ನಂಬಿಕೆ ಲೆಕ್ಕ, ಪುಡಾರಿಗಳು ಹಾಕೋದು ಓಟಿನ ಲೆಕ್ಕ, ಎಲ್ರು ಹಾಕೋದು ತಪ್ಪು ಲೆಕ್ಕ, ಭಗವಂತ ಹಾಕೋದು ಪಾಪದ ಲೆಕ್ಕ, ಈ ಸಿದ್ಧ ಹಾಕೋದು ಪಕ್ಕಾ ಲೆಕ್ಕ. ಕೂಡಿ ಕಳೆದು ಬಾಕ್ಸಿ ಗುಣಿಸಿ ನೋಡಿ, ಲೆಕ್ಕ ಕರೆಕ್ಟ್ ಆಗಿದೆ. ವೆಂಕು ಎತ್ತೋ ಗಾಡಿ. ಏನೇ ಇದು? ಮಜ್ಜಿಗೆ ಹುಳಿರಿ. ಅಲ್ಲಿ ನೋಡಿದ್ರೆ ನಿಮ್ಮಣ್ಣ ನಮ್ ಬಿಸ್ನೆಸ್ಗೆ ಹುಳಿ ಹಿಂಡ್ತಾ ಇದ್ದಾನೆ, ಇಲ್ಲಿ ನನ್ ಲೈಫ್ಗೆ ಹುಳಿ ಹಿಂಡ್ತಾ ಇದ್ಯಾ? ನೋಡಿ, ನನಗೇನಾದ್ರೂ ಅನ್ನಿ, ಆದ್ರೆ ನಮ್ಮ ಅಣ್ಣನಿಗೆ ಮಾತ್ರ ಏನು ಅನ್ಬೇಡಿ. ಅವ್ರು ನಮ್ಗೆಲ್ಲ ಒಳ್ಳೆ ತಾನೇ ಬಯಸಿದ್ದು. ಏನೇ ನಿಮ್ಮಣ್ಣ ಒಳ್ಳೇದು ಬಯಸಿದ್ದು? ಬೇಡ ರೀ, ನಿನ್ಗೇನಾದ್ರು ಬುದ್ಧಿಗಿದೆಯಾ? 7 ಕೋಟಿ ರೂಪಾಯಿ ಆಸ್ತಿಗೆ 14 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದೆಯಲ್ಲ, ಬುದ್ಧಿ ನೋಡ್ಕೊಳ್ಳೋ ಕೆಲಸನೇ ಇದು. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಪ್ರಿಸ್ಟೀಜ್ ಪ್ರಿಸ್ಟೀಜ್. ಅವನಿಂದ ಮಾತ್ರ ನಾನು ಸೋಲ್ಬಾರ್ದು. ಏನೇ ಸೋಲ್ಬಾರ್ದು? ಸೋತಾಗ್ಲೇ ಬೀದಿ ಬಂದಾಯ್ತು. ನಾವು 14 ಕೋಟಿಗೋಸ್ಕರ ಈ ಮನೆ, ಹೋಟ್ಲು, ನನ್ನ ಶೇರುಗಳು ಎಲ್ಲ ಮಾರ್ಬೇಕು ಇವತ್ತಿನ ದಿವಸ.
ಅವನೇ ನೀ ಮನೇಲಿ ನಿಂತ್ಕೊಂಡು ತೊಡೆ ತಟ್ಟೆ ಇದ್ದ ನಮ್ಮನ್ನ ಬೀದಿಗೆ ತರ್ತೀವಿ ಅಂತ ತಂದೆ ಬಿಟ್ಟ ಇವತ್ತು